ಕನ್ನಡ ನಾಡಿನ ನನ್ನ ಎಲ್ಲ ಗೆಳೆಯ ಗೆಳತಿಯರಿಗೂ ನಮಸ್ಕಾರಗಳು. ನಾನು ಯುಟಿ ಫರ್ಜಾನ. ಇವತ್ತು ನಾವು ಮೊನ್ನೆನೇ ಹೇಳಿದ್ದೆ, ಕರ್ನಾಟಕದ ಒಂದು ಕನ್ನಡದ ಭಾಷಾ ಹೋರಾಟಗಾರರ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳು ನಾವು ತಿಳ್ಕೊಳ್ಬೇಕಾಗತ್ತೆ. ಅದು ಏನು ಬರೇ ಹೋರಾಟ ಮಾತ್ರ ಅಲ್ಲ, ಕರ್ನಾಟಕದ ಹುಟ್ಟಿನಲ್ಲಿ ಆ ಒಂದು ವಿಶಿಷ್ಟ ಅಂಶ ಅಡಗಿದೆ. ನಮಗೂ ಉಳಿದ ರಾಜ್ಯಕ್ಕೂ ಇರೋ ಡಿಫ್ರೆನ್ಸ್ ಏನು, ಅದರ ಇತಿಹಾಸ ಏನು, ಎಲ್ಲವನ್ನು ಬೇರೆ ಬೇರೆ ಕಂತುಗಳಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು ಕರ್ನಾಟಕದ ಹುಟ್ಟು. ಯಾಕಂತ ಹೇಳಿದರೆ ನಿಮಗೆಲ್ರಿಗೂ ಗೊತ್ತು, 1956ನಲ್ಲಿ ಒಂದು ಭಾಷಾ ಆಧಾರಿತ ರಾಜ್ಯಗಳ ಒಂದು ನಡೆದಾಗ ನಾವು ಕರ್ನಾಟಕದ ಒಂದು ಹುಟ್ಟು ಹೇಗೆ ನಡೀತು ಅಂತಲ್ಲ ನಾವು ಇವಾಗ ನೋಡ್ಲಿಕ್ಕೆ ಹೋಗೋಣ. ಇಲ್ಲಿ ನಮಗೇನಾಗುತ್ತೆ ಗೊತ್ತಾ, ನಮ್ಮ ಒಂದು ಕನ್ನಡದ ಸಂಘಟನೆಗಳಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಕರ್ನಾಟಕದಲ್ಲಿ. ಉಳಿದ ಬೇರೆ ಯಾವ ಸ್ಟೇಟ್ಗಳ ಥರನೂ ಅಲ್ಲ ಕರ್ನಾಟಕ. ಯಾಕೆ ಅಂತ ಹೇಳಿದರೆ, ತಮಿಳು ಭಾಷೆ ಮಾತನಾಡೋರು ಏನಿದಾರಲ್ಲ, ಅವರು ನೇರವಾಗಿ ಮದ್ರಾಸ್ ಪ್ರೆಸಿಡೆನ್ಸಿ ಅಂಡರಲ್ಲಿದ್ದರು. ನಂತರದಲ್ಲಿ ತಮಿಳುನಾಡಾಯಿತು, ಅವ್ರಿಗೇನು ತೊಂದರೆ ಆಗಿಲ್ಲ. ಮಲಯಾಳಂ ಭಾಷಿಕರು ಅಷ್ಟೇ. ಕೊಚ್ಚಿ ಸಂಸ್ಥಾನ ಮತ್ತು ಟ್ರಾವಂಕೂರ್ ಸಂಸ್ಥಾನ ಅಂತ ಎರಡು ಸಂಸ್ಥಾನಗಳು ಇದ್ರೂ ಕೊನೆಗೆ ಒಟ್ಟಿಗೆ ಆದಾಗ ಅಲ್ಲಿ ಭಾಷೆದೇನೂ ಪ್ರಾಬ್ಲಮ್ ಆಗಲಿಲ್ಲ. ಎಲ್ಲರೂ ಇವರು ಮಲಯಾಳಿ, ಇವರು ಮಲಯಾಳಿ ಒಟ್ಟಿಗೆ ಇದ್ದರು. ಎಲ್ಲ ಸುಗಮವಾಗಿ ನಡೆದೋಯ್ತು. ಅವೆರಡು ಒಂದಾಗಿ ಕೇರಳ ಆಗಿರುವಂಥದ್ದು. ಆದರೆ ನಂತರದಲ್ಲಿ ನಮಗೆ ಕರ್ನಾಟಕದ ಒಂದು ಹುಟ್ಟು ಇದೆಯಲ್ಲ, ಬಹಳ ವಿಶಿಷ್ಟತೆ. ಇಲ್ಲಿ ಹೆಂಗಾಯಿತು ಅಂತ ಹೇಳಿದರೆ, ಮೈಸೂರು ಸಂಸ್ಥಾನ ಮಾತ್ರ ಕನ್ನಡದ ಒಂದು ಆಡಳಿತದವಲ್ಲಾಗಿತ್ತು. ಆದರೆ ಕನ್ನಡ ರಾಜಪ್ರಭುತ್ವದ ಅಂಡರಲ್ಲಿತ್ತು. ಆದರೆ ನಂತರದಲ್ಲಿ ಉಳಿದ ಜನರೆಲ್ಲ ಮುಂಬೈ ಕರ್ನಾಟಕ ಆಗಿರಬಹುದು, ಅಲ್ಲಿ ಮರಾಠಿ ಭಾಷೆಯ ಅಂಡರಲ್ಲಿ ಅವರಿದ್ದರು, ಮರಾಠಿ ಪ್ರಭುತ್ವದ ಅಂಡರಲ್ಲಿದ್ದರು. ಹಾಗೆಯೇ ಹೈದರಾಬಾದ್ ಕರ್ನಾಟಕ, ತೆಲುಗು ಮತ್ತು ಉರ್ದು, ಕರಾವಳಿ ಕರ್ನಾಟಕ, ಹಿಂಗೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇಂಗ್ಲೀಷ್ ಜಾಸ್ತಿ ಇತ್ತು. ಸೊ ತಮಿಳು ಕೂಡ ಜಾಸ್ತಿ ಇತ್ತು. ಸೊ ಇದೆಲ್ಲ ಇರಬೇಕಾದ್ರೆ ಇದೆಲ್ಲದರಿಂದ ಕಿತ್ಕೊಂಡು ಬಂದು ಒಂದು ಕರ್ನಾಟಕದ ಒಂದು ಏಕೀಕರಣ ಮಾಡುವಾಗ, ಏಕೀಕರಣ ಮಾಡೋದೇ ಬಹಳ ದೊಡ್ಡ ಸವಾಲಿನ ಕೆಲಸ. ಏಕೀಕರಣ ಮಾಡಿದ ಕೂಡಲೇ ಎಲ್ಲರೂ ಇನ್ನು ಮುಂದೆ ನಾವು ಹಾಲು ಜೇನು ಅಂತ ಇಮ್ಮಿಡಿಯೇಟಾಗಿ ಅದು ಕನೆಕ್ಟ್ ಆಗಿಬಿಡ್ತಾರಾ? ಇಲ್ಲ. ಹಲವು ಭಾಷಿಕರು ಒಂದಾಗಿ ಬಾಳ್ಬೇಕಾದ್ರೆ ಒಂದು ಬಹಳ ಸುದೀರ್ಘವಾದ ಒಂದು ಕಾಲವನ್ನು ತೆಗೆದುಕೊಳ್ಬೇಕಾಗ್ತದೆ. ಒಂದು ಆಡಳಿತದ ಅಡಿಯಲ್ಲಿ ಕೆಲವೊಂದು ದಶಕಗಳ ಕಾಲ ಅವರು ಒಗ್ಗೂಡಿ ನಿಂತಾಗ ಕೊನೆಗದು ಆ ಪ್ಯಾಚ್ ವರ್ಕ್ ಏನಿದೆಯಲ್ಲ, ಅದು ಒಂದು ಜೆಲ್ ಆಗಬೇಕಾಗತ್ತೆ. ಸೊ ಇಂಥ ಟೈಮ್ನಲ್ಲಿ ಪ್ರಭುತ್ವ ಹೇಗೆ ಭಾಷೆಗೆ ಬೆಂಬಲ ಕೊಡುತ್ತೆ ಅನ್ನೋದರ ಮೇಲೆ ಅದರ ಬೆಳವಣಿಗೆ ನಿಲ್ಲುತ್ತೆ. ನಿಮ್ಗೊಂದು ಉದಾಹರಣೆ ಹೇಳಬೇಕು. ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಹೇಳಿಕೆ ಇತ್ತು, ತೆಲುಗು ತೇಟ, ಕನ್ನಡ ಕಸ್ತೂರಿ, ಅರವು ಅಧ್ವಾನ. ಅಂದ್ರೇನು? ತೆಲುಗು ಅಂದರೆ ಬಹಳ ಸುಲಭವಾದ ಭಾಷೆ, ಕನ್ನಡ ಕಸ್ತೂರಿ ಆಗಿರುವಂಥದ್ದು, ಗಂಧಮಯವಾಗಿರುವಂಥ ಅಂತಹ ಒಂದು ಭಾಷೆ, ಅಂದರೆ ಫ್ರ್ಯಾಗ್ರೆನ್ಸ್ ಕಸ್ತೂರಿ ಅಂತ. ಆ ರೀತಿಯಾಗಿ ಅರವು ಅಂದರೆ ಏನು ಗೊತ್ತಾ, ತೆಲುಗುನಲ್ಲಿ ತಮಿಳು ಭಾಷೆ ಅಂತ ಅರ್ಥ. ಹಾಗೆ ಕಷ್ಟದ ಭಾಷೆ, ಅರ್ಥ ಆಗದ ಭಾಷೆ. ಸೊ ನೋಡಿ, ವಿಜಯನಗರ ಸಂಸ್ಥಾನದ ಒಂದು ಪ್ರಸಿದ್ಧ ಆ ಟೈಮ್ನ ಒಂದು ಭಾಷಾ ನೀತಿಯ ಒಂದು ಹೇಳಿಕೆ, ಒಂದು ಗಾದೆ ರೂಪದಲ್ಲಿ ಹೇಳ್ತಾ ಇದ್ರು. ಆದರೆ ಅದು ಅಂದರೆ ಆಡಳಿತ ಭಾಷೆಗೆ ಹೇಗೆ ಸಹಾಯ ಮಾಡುತ್ತೆ, ಹೇಗೆ ನೋಡುತ್ತೆ, ಆ ಲೆಕ್ಕದಲ್ಲೇ ಅಲ್ಲಿ ಭಾಷೆ ಬೆಳವಣಿಗೆ ಆಗುತ್ತೆ ಅನ್ನೋದಕ್ಕೆ ನಾನು ಇದು ಉದಾಹರಣೆ ಹೇಳ್ತಾ ಇದ್ದೀನಿ. ವಿಜಯನಗರದಲ್ಲಿ ಸಿಕ್ಕ 7,000 ಶಾಸನಗಳಲ್ಲಿ 3,800 ಶಾಸನಗಳು ಕನ್ನಡದಲ್ಲಿದ್ದಾವೆ, 2,000 ಶಾಸನಗಳು ತೆಲುಗಿನಲ್ಲಿದ್ದಾವೆ. ಇನ್ನು ಸಣ್ಣ ಪುಟ್ಟದೆಲ್ಲ ಮಲಯಾಳಂ ತಮಿಳಿನಲ್ಲೆಲ್ಲ ಇರುವಂಥದ್ದು. ಸೊ ಭಾಷೆಗೆ ಪ್ರಭುತ್ವದ ಬೆಂಬಲ ಎಷ್ಟು ಗಮನಾರ್ಹವಾದುದು ಅಂತ. ಯಾಕಂದರೆ ಒಂದು ಆಡಳಿತದ ನಿಲುವು ಭಾಷೆಯ ಉಳಿವಿಕೆಗೆ ಬಹಳ ದೊಡ್ಡ ಪ್ರಧಾನ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ನಮ್ಮ ರಾಜ್ಯ ಸಂಸ್ಥಾನಗಳಲ್ಲಿ ಕನ್ನಡ ಹಾಗೇನೆ ಬೆಳೆದು ಬಂದಿರುವಂಥದ್ದು. ಕದಂಬರಾಗಿರಲಿ, ಚಾಲುಕ್ಯರಾಗಿರಲಿ, ರಾಷ್ಟ್ರಕೂಟರಾಗಿರಲಿ, ಹೊಯ್ಸಳರಾಗಿರಲಿ, ವಿಜಯನಗರ ಸಾಮ್ರಾಜ್ಯ ಆಗಿರಲಿ, ಈ ಎಲ್ಲ ಕನ್ನಡ ಮನೆತನಗಳು ಒಟ್ಟು ಸೇರಿ ಈ ಕನ್ನಡವನ್ನು ಬೆಳೆಸ್ಕೊಂಡು ಬಂದಿರುವಂಥದ್ದು. ಸೊ ಹೀಗೆ ಬೆಳೆಸ್ಕೊಂಡು ಬಂದಾಗ ಇವಾಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಬೇಕು. ಇದೇ ನಾಮಫಲಕದಲ್ಲಿ 60-40 ಆಗಿ ಇನ್ನು ಮುಂದೆ ನಮ್ಮ ಎಲ್ಲ ನಗರಗಳಲ್ಲಿ, ಬೆಂಗಳೂರಿನಲ್ಲಿ ಎಲ್ಲ ಕನ್ನಡದ ನಾಮಫಲಕ ಬಹಳ ದೊಡ್ಡದಾಗಿ ಕಾಣಿಸ್ಕೊಂಡ್ರೆ ಅದರ ಒಂದು ಕೀರ್ತಿ ಇದೆಯಲ್ಲ, ಕರ್ನಾಟಕ ಸರ್ಕಾರ ಮತ್ತು ಈ ಹೋರಾಟಗಾರರು ಇಬ್ಬರಿಗೂ ಸಲ್ಲತ್ತೆ. ಯಾಕೆ ಅಂತ ಹೇಳಿದರೆ, ಒಮ್ಮೆ ಇಂತಹ ಡಿಸಿಷನನ್ನು ತೆಗೆದುಕೊಂಡ್ರೆ ಶತಮಾನಗಳ ಕಾಲ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಐಸ್ ಬ್ರೇಕರ್ಗಳು ಬರೋದಿದೆಯಲ್ಲ, ಏನು ಆ ಒಂದು ಟ್ರೆಂಡ್ ಸೆಟ್ಟರ್ಗಳು ಬರೋದಿದೆಯಲ್ಲ, ಬಹಳ ಕಡಿಮೆ. ಆವಾಗವಾಗ ಬರೋದಿಲ್ಲ, ಅಂತಹ ಆಡಳಿತವೂ ಬರೋದಿಲ್ಲ, ಅಂತಹ ಒಂದು ಟೈಮ್ ಅಂತ ಹೇಳ್ತಾರಲ್ಲ, ಕಾಲ ಕುಡಿ ಬರೋದು ಅಂತ, ಅದು ಬಹಳ ಅಪರೂಪ. ಯಾಕೆ ಈ ಎಕ್ಸಾಂಪಲ್ ಹೇಳ್ತೀನಿ ಅಂತ ಹೇಳಿದರೆ, ನಮ್ಮ ಕನ್ನಡ ಲಿಪಿ ಏನಿದೆ ಕದಂಬರು ಅದನ್ನು ಬೆಳೆಸಿದ್ರಲ್ವ. ಆದರೆ ನಂತರದಲ್ಲಿ ತೆಲುಗಿನ ರಾಜಮನೆತನಗಳು ಆ ಕದಂಬರು ಸೃಷ್ಟಿಸಿದ ಲಿಪಿಯನ್ನೇ ಬೆಳೆಸ್ಕೊಂಡು ಬಂದರು.
ಹಾಗಾಗಿನೇ ಇವಾಗ ತೆಲುಗು ಮತ್ತು ಕನ್ನಡದ ಲಿಪಿ ಇದೆಯಲ್ಲ ಬಹುತೇಕ ಸಮಾನ. ನೀವು ನೋಡಿದ ಕೂಡಲೇ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಹಿಂಗೆ ಕೊಂಬು ಹಿಂಗೆ ದೀರ್ಘ ಎಲ್ಲ ಕಡೆ ಆ ಕಡೆ ಈ ಕಡೆ ಹೊರತು ಬಿಟ್ಟು ಮೂಲ ಸ್ಟ್ರಕ್ಚರ್ ಇದೆಯಲ್ಲ ಅದೆಲ್ಲ ಬಹುತೇಕ ಸಮಾನವಾಗಿದೆ. ತೆಲುಗು ಮತ್ತು ಆ್ಯಕ್ಚುಲಿ ತೆಲುಗು ಮತ್ತು ನಮ್ಮ ಕನ್ನಡ ಏನಿದೆಯಲ್ಲ, ತೆಲುಗು ಮಧ್ಯ ದ್ರಾವಿಡದಲ್ಲಿ ಬರುತ್ತೆ, ಮಧ್ಯ ದ್ರಾವಿಡ ಪರಿವಾರದಲ್ಲಿ ಬರುತ್ತೆ, ಕನ್ನಡ ದಕ್ಷಿಣ ದ್ರಾವಿಡದಲ್ಲಿ ಬರುತ್ತೆ. ಆ ಲೆಕ್ಕದಲ್ಲಿ ಕನ್ನಡ ಮತ್ತು ತಮಿಳು ಸಮಾನವಾಗಿರಬೇಕಾಗಿತ್ತು. ಇಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕಷ್ಟ ಏನಿಲ್ಲ ನಾನು ಹೇಳ್ತಾ ಇರುವಂಥದ್ದು. ಭಾಷಾ ಪರಿವಾರದಲ್ಲಿ ತೆಲುಗು ಮಧ್ಯ ದ್ರಾವಿಡದಲ್ಲಿ ಬರುತ್ತೆ, ತಮಿಳು ಮತ್ತು ಕನ್ನಡ ಇದೆಯಲ್ಲ ಅದು ದಕ್ಷಿಣ ದ್ರಾವಿಡದಲ್ಲಿ ಬರುತ್ತೆ. ಸೊ ಹಾಗಿದ್ದಾಗ ತಮಿಳು ಮತ್ತು ಕನ್ನಡ ಒಂದೇ ರೀತಿ ಇರಬೇಕಿತ್ತಲ್ವಾ. ಆದರೆ ಲಿಪಿ ಒಂದೇ ರೀತಿ ಇರೋದು ಯಾವುದು ಗೊತ್ತಾ? ಕನ್ನಡ ಮತ್ತು ತೆಲುಗು. ಕನ್ನಡ ಮತ್ತು ತೆಲುಗಿಗೆ ಇರೋದು ಸ್ವಂತ ಅಣ್ಣ ತಮ್ಮಂದ್ರಲ್ಲ, ಅಕ್ಕ ತಂಗಿಯರಲ್ಲ, ದಾಯಾದಿ ಕಸಿನ್ಸ್ ಅವರು. ಆದ್ರೂ ಒಂದೇ ರೀತಿ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಅಲ್ಲಿನ ತೆಲುಗು ರಾಜಮನೆತನಗಳು ಈ ಕನ್ನಡದ ಲಿಪಿಯನ್ನು ತಗೊಂಡು ಅವ್ರು ಬಳಸಲಿಕ್ಕೆ ತೊಡಗಿದ್ರಿಂದ. ಮತ್ತೆ ಹೇಳ್ತಾ ಇದ್ದೀನಿ, ಪ್ರಭುತ್ವದ ನಿರ್ಧಾರ ಹೇಗೆ ಶತಮಾನಗಳ ಕಾಲ, 1000 ವರ್ಷಗಳ ಕಾಲ ಅದನ್ನು ಮುಂದುವರಿಸ್ಕೊಂಡು ಹೋಗುತ್ತವೆ ಅನ್ನೋದಕ್ಕೆ ಉದಾಹರಣೆ. ಇವಾಗಲೂ ತೆಲುಗು ಏನಾದರೂ ಬಂದರೆ ಲಿಪಿ ಚೇಂಜ್ ಮಾಡ್ತಾ ಇದ್ದೀರಾ, ನಾವು ಕನ್ನಡದವ್ರನ್ನ ತೆಗೆದುಕೊಂಡಿರೋದು, ಇಲ್ಲ ನಾವು ಚೇಂಜ್ ಮಾಡ್ತೀವಿ ಅಂತ ಇಲ್ಲ, ಅದನ್ನೆಲ್ಲ ದಾಟಿ ಬಹಳ ಮುಂದೆ ಬಂದ ಆಗತ್ತೆ. ಸೊ ಇದೆಲ್ಲ ಬಹಳ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಗಳು. ಓಕೆ, ಇನ್ನೊಂದು, ಈ ಕಳೆದ 500 ವರ್ಷಗಳಲ್ಲಿ ಕನ್ನಡ ಮಾತಾಡುವ ಜನರು ಒಂದು ಆಡಳಿತ ಅಡಿಯಲ್ಲಿ ಬರಲಿಕ್ಕೆ ಸಾಧ್ಯವಾಗಿರುವಂಥದ್ದು 1956ರಲ್ಲಿ. ಆದರೆ ಈ ಒಂದು ಭಾಷಾ ಆಧಾರದಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಇದೆಯಲ್ಲ ಆ ಒಂದು ಸಮಯದಲ್ಲಿ. ಆದರೆ ಬೇರೆ ಬೇರೆ ರಾಜ್ಯಗಳ ಸಮಸ್ಯೆಗಳು ಬೇರೆ ಬೇರೆ ಬಹಳ ಭಿನ್ನವಾಗಿದ್ದವು. ಹಾಗಾಗಿ ನಾವು ಏಕೀಕರಣ ಮಾಡಿದ ಕೂಡಲೇ ತಕ್ಷಣದಲ್ಲಿ ಬದಲಾವಣೆ ಆಗಲ್ಲ. ಸೊ ಇದನ್ನು ಒಂದುಗೂಡಿಸ್ಕೊಂಡು ಮುಂದೆ ತೆಗೆದುಕೊಂಡು ಹೋಗಬೇಕಾಗಿರುವಂಥ ಕರ್ತವ್ಯ ಆಡಳಿತದ ಚುಕ್ಕಾಣಿ ಹಿಡಿದವರದು. ಆದರೆ ಇಲ್ಲಿ ಒಂದು ಡಿಫ್ರೆನ್ಸ್ ನೀವು ಗಮನಿಸಬೇಕು. ಇದೊಂದು ವೇಳೆ ರಾಜ ಸಂಸ್ಥಾನ ಆಗಿದ್ದಿದ್ರೆ, ರಾಜರುಗಳ ಆಡಳಿತ ಆಗಿದ್ದಿದ್ರೆ ಆವಾಗ ನಾವು ಇಷ್ಟು ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಇಲ್ಲಿ ರಾಜರಿಗೆ ಯಾವ ಭಾಷೆ ಇಷ್ಟ, ರಾಜರ ಕುಟುಂಬ ಯಾವ ಭಾಷೆಯನ್ನು ಬಳಸ್ತದೆ ಅದಕ್ಕೆ ಹೆಚ್ಚು ಮನ್ನಣೆ ಅವರು ಕೊಡ್ತಾರೆ. ಆದರೆ ಇಲ್ಲಿ ನಾವು ಬಾಳ್ತಾ ಇರುವಂಥದ್ದು ಪ್ರಜಾಪ್ರಭುತ್ವದಲ್ಲಿ. ಇಲ್ಲಿ ಪ್ರಜೆಗಳ ನಿರ್ಧಾರ ಮತ್ತು ಕಾಲಕಾಲಕ್ಕೆ ಸರ್ಕಾರಕ್ಕೆ ತಮ್ಮ ಬೇಕಾಗಿರುವಂಥ ಕೆಲಸಗಳನ್ನು ಮಾಡಿಸ್ಕೊಳ್ಳೋದು ಪ್ರಜೆಯ ಕರ್ತವ್ಯ ಕೂಡ. ರಾಜನ ಕೈಲಿ ಕೆಲಸ ಮಾಡಿಸಬೇಕಾಗಿರೋದು ಪ್ರಜೆಗಳ ಹಕ್ಕು. ಅದು ಒಂದು ಟೂಲ್ ಆಫ್ ಇನ್ಸ್ಟ್ರೂಮೆಂಟ್, ಅದು ಡೆಮೋಕ್ರಸಿಯ ಇನ್ಸ್ಟ್ರೂಮೆಂಟ್. ಅದನ್ನೇ ಇಲ್ಲಿ ಕನ್ನಡ ಹೋರಾಟಗಾರರು ಕಾಲಕ್ಕೂ ಬಳಸ್ಕೊಂಡು ಬಂದಿದ್ದಾರೆ. ಆ ಬಳಸ್ಕೊಂಡು ಕರ್ನಾಟಕದಲ್ಲಿ ಕನ್ನಡದ ಅಸ್ಮಿತೆಯನ್ನು ಎತ್ತಿ ಹಿಡಿಯೋಕ್ಕೆ ಬಹಳ ತ್ಯಾಗಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಹೆಜ್ಜೆಯನ್ನು ತೆಗೆದುಕೊಂಡ್ರೆ ಕರ್ನಾಟಕದಾದ್ಯಂತ ಜನರು ನಿಮ್ಮನ್ನು ಬೆಂಬಲಿಸ್ತಾರೆ ಅಂತ ಸರ್ಕಾರಕ್ಕೆ ಈ ಸಂಘಟನೆಗಳು ಕನ್ವಿನ್ಸ್ ಮಾಡಿದ್ದಾವೆ. ಹಾಗಾಗಿ ಇದೊಂದು ಉತ್ತಮ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆ ತೆಗೆದುಕೊಂಡು ಕಟ್ಟುನಿಟ್ಟಾಗಿ, ಬಹಳ ಒಂದು ಕಟ್ಟುನಿಟ್ಟಾಗಿ ಇದನ್ನು ಪಾಲಿಸ್ಕೊಂಡು ಹೋಗ್ತಾ ಇದೆ. ಪಾಲಿಸ್ಕೊಳ್ಳಿಕ್ಕೆ ಅದಕ್ಕೆ ಬೇಕಾದಂತಹ ಎಲ್ಲ ಕಾನೂನುಗಳನ್ನು ಮಾಡ್ತಾ ಇದೆ. ಸೊ ಬಹಳ ಖುಷಿಯ ವಿಚಾರ. ಯಾಕೆ ಅಂತ ಹೇಳಿದರೆ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಒಂದು ಕಲ್ಪನೆ ಇದೆಯಲ್ಲ, ಯಾಕಂದರೆ ಇನ್ನೂ ಒಂದು ಸದೃಢವಾದಂತಹ ಸುಸ್ಥಿರವಾದಂಥ ಒಂದು ಸರ್ಕಾರ ಬಂದ ಸಂದರ್ಭದಲ್ಲಿಯೇ, ಪ್ರಾರಂಭದಲ್ಲಿಯೇ ಇದು ನಡೆದಿರುವಂಥದ್ದು ಸಣ್ಣ ಅಡಚಣೆಗಳ ಹೊರತಾಗಿಯೂ ನಾಡಿನ ಒಳ್ಳೆಯದಕ್ಕೆ, ನಮ್ಮ ಒಳಿತಿಗೆ ಅಂತ ಹೇಳ್ತಾ ನಮ್ಮ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮಗೊಂದು ಕುತೂಹಲದ ವಿಚಾರ ಹೇಳಬೇಕು. ಯಾಕೆ ಅಂತ ಹೇಳಿದರೆ ಇವಾಗ ಈ ಒಂದು ನನಗೆ ತುಂಬ ಈ ಒಂದು ವಿಡಿಯೋಸ್ ಸರಣಿಗಳನ್ನು ಮಾಡೋದಕ್ಕೆ ಬಹಳ ದೊಡ್ಡ ಪ್ರೇರಣೆ ಮತ್ತು ಬಹಳ ದೊಡ್ಡ ಒಂದು ಪ್ರಿಕ್ ಆಗಿರುವಂಥದ್ದು, ಗೌತಮ್ ಜೈನ್ ಅನ್ನುವಂತಹ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಮನವಿ ತೆಗೆದುಕೊಂಡು ಹೋಗ್ತಾ ಇದ್ದಾರಂತೆ. ಹಾಗಾಗಿ ಇದಕ್ಕೆ ಮೊದಲು ಕೇಂದ್ರಾಡಳಿತ ಪ್ರದೇಶ ಮಾಡಲಿಕ್ಕೆ ಬೆಂಗಳೂರನ್ನು ಹೊರಟವರ ಕಥೆ ಎಲ್ಲ ಏನಾಗಿದೆ ಅನ್ನೋದನ್ನು ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ವಿವರಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.